ನಂಗಂತೂ ಹೆವಿ ಭಯ ಆಗ್ತೈತೆ. ಓ ಇನ್ನೂ ಇದೆ ಗೈಸ್ ಒಳಗಡೆ, ಒಂದು ನಿಮಿಷ ತೋರಿಸ್ತೀನಿ ರೀ ಗೈಸ್. ಇನ್ನೂ ಒಳಗಡೆ ಏನೋ ಇದೆ ಗೈಸ್, ದಾರಿ ಇದೆ ನಮ್ಗೆ ಭಯ, ಹೊರಗಡೆ ಹೋಗೋಕೆ ಭಯ ನಮಗೆ ನೋಡಿ. ಓ ಏನಾದ್ರು ಆಗಿ ಬಿಟ್ಟರೆ ಏನು ಮಾಡೋದು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಆವನಿ ಬೆಟ್ಟಕ್ಕೆ ಬಂದಿದ್ದೀನಿ ನೋಡಿ. ಆವನಿ ಬೆಟ್ಟ ಏನು ಗೊತ್ತಾ ಗೈಸ್, ಇಲ್ಲಿ ಲವಾಕುಶ ಹುಟ್ಟಿರೋದು. ಅಲ್ಲಿ ಮೇಲೆ ಹೋದ್ಮೇಲೆ ಒಂದೇ ಸರಿ ಎಲ್ಲ ತೋರಿಸ್ತೀನಿ, ಮತ್ತೆ ಎಲ್ಲ ಹೇಳ್ತೀನಿ ಡೀಟೇಲ್ಸ್ ಎಲ್ಲ. ನೋಡಿ ನೀವು ಬೆಟ್ಟ ಹೆಂಗಿದೆ ಅಂತ. ಇಲ್ಲಿ ಫುಲ್ ಫೇಮಸ್ ಗೈಸ್ ಇದು ಜಾತ್ರೆ ಎಲ್ಲ. ಫಸ್ಟ್ ಮೇಲೆಗೆ ಹೋಗೋಣ, ಹಿಂಗೆ ಹೋಗೋದು ಅನ್ಸುತ್ತೆ. ಈ ಕಡೆ ಫ್ರೆಂಡ್ಸ್ ಹೋಗ್ತಾ ಇದೀವಿ. ಬೆಟ್ಟ ಕಾಣ್ತಿದೆಯಲ್ಲ, ಅಲ್ಲಿ ಹೋಗೋದು ನೋಡಿ. ಅಲ್ಲಿ ಫುಲ್ ಟಾಪ್ಗೆ ಹೋಗೋಣ. ಫುಲ್ ಟಾಪ್ಗೆ ಹೋಗ್ಬಿಟ್ಟು ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ. ಹಿಂಗೆ ಅನ್ಸುತ್ತೆ. ಈ ಕಡೆ ನೋಡಿ, ಕೆಳಗಡೆ ಹೋಗ್ತೀನಿ. ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ನೀಟಾಗಿ ಇಲ್ಲಿ ತೋರಿಸ್ಬಿಟ್ಟು ಆಮೇಲೆ ಮೇಲೆ ಹೋಗ್ತೀವಿ. ಅಲ್ಲಿ ನೋಡಿ, ಅಲ್ಲಿ ದೇವಸ್ಥಾನ ಇದೆ ನೋಡಿ. ಅಲ್ಲೆಲ್ಲ ಫುಲ್ಲು ದೇವಸ್ಥಾನ ಎಲ್ಲ ಕಾಣ್ತಿದೆಯಾ ನಿಮಗೆ? ಅಲ್ಲೆಲ್ಲ ಫುಲ್ ದೇವಸ್ಥಾನ ಇದೆ. ಇವಾಗ ಅಲ್ಲಿಗೆಲ್ಲ ಹೋಗ್ಬಿಟ್ಟು ನಿಮಗೆ ಪೂರ್ತಿ ಅದೆಲ್ಲ ಹೆಂಗೆ ಏನು ಇದೆಯಾ ಅಂತೆಲ್ಲ ತೋರಿಸ್ತೀನಿ. ಆಮೇಲೆ ಒಂದೇ ಸರಿಗೆ ಬೆಟ್ಟಕ್ಕೆ ಹೋಗೋಣ. ಅಲ್ಲಿ ಮೇಲೆ ಆದರೆ ಮೇಲೆಗೆ ಹೋಗೋಣ ನೋಡಿ. ಇಲ್ಲೆಲ್ಲ ಫುಲ್ ಹೊಸ್ದಾಗಿ ಕಟ್ಟಿರೋದು ಅನ್ಸುತ್ತೆ ಇದೆಲ್ಲ. ಫಸ್ಟ್ ಇವಾಗ ಅಲ್ಲಿ ಹೋಗೋಣ. ಅದೆಲ್ಲ ಫುಲ್ ಹಳೇದು ಗೈಸ್ ಇದು. ಓಕೆ, ಫಸ್ಟ್ ಇವಾಗ ಅಲ್ಲಿ ಹೋಗೋಣ. ನೋಡಿ ನಿಮ್ಗೆ ಇಲ್ಲಿಂದ ಹಿಂಗೆ ಕಾಣಿಸುತ್ತಂತ. ಇಲ್ಲೆಲ್ಲ ಈಜೊಡಿತಾರೆ ಗೈಸ್. ಬಂದಿಲ್ಲ, ನಾನು ಯಾವತ್ತೂ ಬಂದಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಫುಲ್ ಈಜೊಡಿತಾರೆ. ಇವಾಗ ಕೆಳಗಡೆ ಹೋಗೋಣ. ಸಕ್ಕತ್ತಾಗಿರುತ್ತೆ ದೇವಸ್ಥಾನ ಎಲ್ಲ. ಇಲ್ಲೇ ಗೈಸ್ ಲವಾಕುಶ ಎಲ್ಲ ಹುಟ್ಟಿ ಬೆಳೆದಿರೋದು ಎಲ್ಲ ಇಲ್ಲೇ. ಹೋಗೋಣ, ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಎಲ್ಲ ಪೂರ್ತಿ ತೋರಿಸ್ತೀನಿ. ಈಗ ಹೋಗೋಣ ಗೈಸ್. ಇಲ್ಲಿ ದೇವಸ್ಥಾನ, ಈಗ ಒಳಗಡೆ ಹೋಗೋಣ. ಫಸ್ಟ್ ಟೈಮಿಂಗ್ಸ್ ಹಾಕಿದಾರಾ ಗೈಸ್? ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಗೈಸ್, ಮಧ್ಯಾಹ್ನದಿಂದ ಪೂಜೆ. ಫಸ್ಟ್ ದೇವ್ರು ತೋರಿಸ್ತೀನಿ. ಪೂಜೆಗೆ ಲೇಟ್ ಆಗುತ್ತೆ. ಅಲ್ಲಿ ನೋಡಿ ಕೋತಿ ಏನೋ ತಿಂತೈತೆ ಗೈಸ್. ಕೋತಿ ಏನೋ ತಿಂತೈತೆ ನೋಡಿ. ದೇವಸ್ಥಾನ ನೋಡಿ, ಈ ತೇರೆಲ್ಲ ಸ್ಟಾರ್ಟ್ ಆದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅನಿಸುತ್ತೆ. ನಂಗೆ ಗೊತ್ತಿರೋ ಪ್ರಕಾರ, ನಾನು ಯಾವತ್ತೂ ಬಂದಿಲ್ಲ. ಈ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮತ್ತೆ ಅಲ್ಲಿ ತೋರಿಸ್ತೀನಿ ನಿಮಗೆ. ಮೇಯ್ನ್ ಹಳೆ ದೇವಸ್ಥಾನ ನೋಡ್ಕೊಳ್ಳಿ ಫ್ರೆಂಡ್ಸ್. ಕುತ್ಕೊಳೋದಕ್ಕೆಲ್ಲ ಇದು ಮಾಡಿಟ್ಟಿದ್ದಾರೆ ರೈಸ್. ಕುತ್ಕೊಬೋದು. ಇಲ್ಲೇನಿದೆ? ಹೋಮಗುಂಡ. ಇದೆಲ್ಲ ಅದೇ ಅನಿಸುತ್ತೆ ಗೈಸ್. ದೇವಸ್ಥಾನ ಒಳಗಡೆ ಹೋಗೋಣ. ಕ್ಲೋಸ್ ಆಗಿದೆ ಅದು ಹೇಳಿದ್ನಲ್ಲ ಅಲ್ಲಿ ಮಧ್ಯಾಹ್ನ ಮೇಲೆ. ಇವಾಗಿಲ್ಲ, ಫುಲ್ಲು ಕ್ಲೋಸ್ ಆಗಿದೆ ಗೈಸ್. ಇದು ಕ್ಲೋಸ್ ಇದೆ. ರೆಡಿ ಮಾಡ್ಕೊತಿದ್ದಾರೆ ಎಲ್ಲ. ನಾವು ಇವಾಗ ಅಲ್ಲಿಗೆ ಹೋಗಿದ್ದೀವಿ ಅವಾಗೆ. ಅಲ್ಲಿಗೆ ಹೋಗಿ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಕೆಳಗಡೆ. ಈಗ ಅಲ್ಲಿಗೆ ಹೋಗೋಣ. ಇಲ್ಲಿ ಕ್ಲೋಸ್ ಆಗಿದೆ ಗೈಸ್ ನೋಡಿ. ತೇರು ಫುಲ್ ಕ್ಲೋಸ್ ಮಾಡಿದ್ದಾರೆ. ಜಾತ್ರೆ ಟೈಮಲ್ಲಿ ಎಲ್ಲ ಓಪನ್ ಮಾಡ್ತಾರೆ. ಇದೆಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ಇವಾಗ ನೋಡಿ. ಎಷ್ಟು ದೊಡ್ಡ ತೇರಿದೆ ಅಂತ. ರಥ ಇದು ದೇವಸ್ಥಾನ ಒಳಗಡೆ ಹೋಗೋಣ ಗೈಸ್. ಹಂಗೆ ಹೋಗ್ಬೇಕು. ಫುಲ್ ಹಳೆ ದೇವಸ್ಥಾನ ಇದೆ. ಇಲ್ಲಿ ಮೇನ್ ಎಲ್ಲ ಇರುತ್ತೆ. ಇಲ್ಲಿ ಹೋಗೋಣ ಇವಾಗ. ನೋಡಿ ಎಷ್ಟು ಹಳೇದಿದೆ ಅಂತ. ಆಗಿನ ಕಾಲದಲ್ಲೆಲ್ಲ ಹೆಂಗೆ ಕಟ್ಟಿದ್ದಾರೆ ಅಂತ ನೋಡಿ. ಟೆಂಪಲ್ ನೇಮ್ ರಾಮಲಿಂಗೇಶ್ವರ ಟೆಂಪಲ್ ಗೈಸ್. ಇದು ಆವನಿ ಬೆಟ್ಟದಲ್ಲಿರೋದು ನೋಡಿ. ಇಷ್ಟು ಎಲ್ಲ ಇದೆ, ಏನೇನಿದೆ ಅಂತ ಓದ್ಕೊಳ್ಳಿ ಆಯಿತಾ. ಹೊರಗಡೆ ಹೋಗೋಣ. ಎಂಟ್ರೆನ್ಸ್ ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂಥರ ಪ್ರಶಾಂತವಾಗಿರುತ್ತೆ ನಮಗೆ ನೋಡಿ. ಇದೆಲ್ಲ ಫುಲ್ಲು ಹಳೆಯ ಕಾಲದ್ದು ಅವಾಗ ಕಟ್ಟಿರೋದು ದೇವಸ್ಥಾನ ಎಲ್ಲ. ಇಲ್ಲೆಲ್ಲ ಏನಿದೆ ಅಂತ ಗೊತ್ತಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಕುತ್ಕೊಂಡು ಜಾಗ ಮಾಡಿದ್ದಾರೆ ಇಲ್ಲಿ. ಫುಲ್ ಹಳೇದು. ಈ ಕಡೆ ಎಲ್ಲ ಸಕ್ಕತ್ತಾಗಿದೆಯಲ್ಲ. ನೋಡ್ರೆ ಇದು ಜಾತ್ರೆ ಟೀಮಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಏನಕ್ಕೆ ಅಂದರೆ ಕ್ಲೋಸ್ ಮಾಡಿದ್ದಾರೆ ಇದೆಲ್ಲ. ಇದು ಏನಂತ ಗೊತ್ತಿಲ್ಲ.
ಅದು ಎಷ್ಟು ಸಕ್ಕತ್ತಾಗಿತ್ತು ಅಂತ ಹಳೆ ಕಾಲದ್ದು. ಇದು ಮಂಟಪ. ಏನು ಮಾಡಬೇಕು ಅಂದರೆ ಇದು ಮಂಟಪ ನೋಡಿ ಹೆಂಗಾಗಿದೆ ಅಂತ. ಇದು ಫುಲ್ಲು ಹಳೇದು ದೇವಸ್ಥಾನ. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದು ಈಗ ಮುಂಚೆ ಬಂದೇ ಇಲ್ಲ ನಾನು. ಹೀಗೆ ಫುಲ್ ಕುಡಿಯೋದಕ್ಕೆಲ್ಲ ನೀರು ಇಟ್ಟಿದ್ದಾರೆ ಮುಂದೆ ನೋಡಿ. ಅಲ್ಲೇ ಅನಿಸುತ್ತೆ. ಹಾಂ ಅಲ್ಲೊಂದಿದೆ ಈಜು ಹೊಡಿತಾರೆ ಅನಿಸುತ್ತೆ. ಅಲ್ಲಿನ ಕಾಣಿಸ್ತಿದೆ ನಮಗೆ. ಅಲ್ಲೂ ಈಜು ಹೊಡಿತಾರೆ. ಒಳಗಡೆ ಇಲ್ಲಿ ಲವಕುಶ ಹುಟ್ಟಿದ್ದಂತೆ ಗೈಸ್, ಅದಕ್ಕೆ ಈ ದೇವಸ್ಥಾನ ಮಾಡಿದ್ದಾರೆ, ಕಟ್ಟಿದ್ದಾರೆ. ಅವಾಗ ಕಟ್ಟಿರೋದು ಇದು ನೋಡಿ. ಇದು ಏನಿದು ಸರಿ ಕಾಣಿಸ್ತಿಲ್ಲ. ಓದ್ಕೊಳ್ಳಿ ಏನಿದೆ ಕಾಣಿಸಿದ್ರೆ. ನಮಗಂತೂ ಬಿಸಿಲಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಏನಂತ. ಇನ್ನು ಲಕ್ಷ್ಮೀ ಲಿಂಗೇಶ್ವರ ಟೆಂಪಲ್ ಇದು. ಲಿಂಗೇಶ್ವರ ಲಕ್ಷ್ಮಣನ ಇದು. ಹಾಂ ಲಕ್ಷ್ಮಣ ಲಿಂಗೇಶ್ವರ ಟೆಂಪಲ್ ಇದು. ಅಂದರೆ ಲಕ್ಷ್ಮಣ ಇದು ರಾಮಲಿಂಗೇಶ್ವರದ್ದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ನೋಡ್ಕೊಳ್ಳಿ ನೀವೇ. ಲಿಂಗೇಶ್ವರ ಒಳಗಡೆ ಕತ್ಲಿದೆ, ಒಳಗಡೆ ಹೋಗೋಣ ಇವಾಗ. ಇಲ್ಲಿ ಲಕ್ಷ್ಮಣ ಲಿಂಗೇಶ್ವರ ಟೆಂಪಲ್ ಇದು ಹೋಗ್ತಿರೋದು. ಫಸ್ಟು ನಾವು ಫುಲ್ಲು ಕತ್ಲು, ಯಾರೂ ಇಲ್ಲ ನೋಡ್ಕೊಬೋದು. ಯಾರೂ ಇಲ್ಲ ಗೈಸ್, ನಾನು ಒಬ್ಬನೇ ಇದ್ದೀನಿ ಒಳಗಡೆ. ಎಷ್ಟು ಒಳ್ಳೆಯದಂದರೆ ನೋಡಿ, ಇವಾಗ ಈ ಟೈಮಲ್ಲಿ ಯಾರೂ ಇರೋಲ್ಲ. ಅದೇ ನೀವು ಜಾತ್ರೆ ಟೈಮಲ್ಲಿ ಬಂದರೆ ಫುಲ್ಲು ಹೆವಿ ಜನ ಇರ್ತಾರೆ ನೋಡಿ. ನಂದಿ ಇದೆ ಗೈಸ್, ಎಷ್ಟು ಒಳ್ಳೇದಂದ್ರೆ ಅಷ್ಟು ಒಳ್ಳೆಯದು ನೋಡಿ. ಇದು ಯಾವ ದೇವರು ಅಂತ ನಂಗೆ ಗೊತ್ತಿಲ್ಲ, ನನ್ನ ದೇವರೆಲ್ಲ ಇದ್ದಾರೆ ನೋಡಿ. ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ದಾರೆ ಯಾವ ದೇವರು ಅಂತ ನೋಡಿ. ಲಿಂಗ ಎಷ್ಟು ದೊಡ್ಡ ಲಿಂಗ ಇದೆ ಅಂತ ನೋಡಿ. ಹೊರಗಡೆ ಹೋಗ್ಬೋದೇ ಇಲ್ಲ ಅಂತ ಗೊತ್ತಿಲ್ಲ ನೋಡಿ. ಒಳಗಡೆ ಹೋಗ್ಬೋದೇ ಇಲ್ಲ ಅಂತ ಗೊತ್ತಿಲ್ಲ, ತೋರಿಸಿದ್ದೀನಿ. ಯಾರೂ ಇಲ್ಲ ನೋಡಿ. ನಾಳೆ ಹೋಗೋಣ ಹೊರಗಡೆ ನಾನು ಏನಿದೆ ಅಂತ ಹೊರಗಡೆ ವಯಸ್ಸು ನೋಡಿ. ಎಷ್ಟು ದೊಡ್ಡ ಲಿಂಗ ಇದೆ ನೋಡಿ, ಎಷ್ಟು ದೊಡ್ಡ ಲಿಂಗ ಅಂತ. ಏನಿದೆ ಫುಲ್ ಅಲ್ಲೇ ಇದೆ ಈ ಕಡೆ ಎಲ್ಲ. ಅಂದರೆ ನಿಮಗೆ ಬೇರೆ ಕಡೆ ಎಲ್ಲ ಜನ ಇರ್ತಾರಲ್ಲ, ಆ ಥರ ಇಲ್ಲೇನೂ ಇರೋಲ್ಲ, ಯಾರೂ ಇರಲ್ಲ ಈ ಕಡೆ. ಎಷ್ಟು ದೊಡ್ಡ ಲಿಂಗ ಇದೆ ಅಂತ. ಹಿಂಗೆ ಹೋಗೋಕ್ಕಾಗಲ್ಲ. ಸರಿ, ನೆಕ್ಸ್ಟ್ ಟೆಂಪಲ್ ತೋರಿಸ್ತೀನಿ ನಿಮಗೆ. ಬಸ್ ನೋಡಿ ಎಷ್ಟು ಜನ ಕೆತ್ತನೆ ಮಾಡಿದ್ದಾರೆ ಅಂತ. ಆಗಿನ ಕಾಲದಲ್ಲೆಲ್ಲ ಸೈಕೈಸ್ ನೋಡಿ. ಈ ಥರ ಇಲ್ಲಿ ಬೇಜಾನ್ ಇದೆ, ತೋರಿಸ್ತೀನಿ ತಡೀರಿ ನಿಮಗೆ ನೋಡಿ. ಸೈಕಲ್ ಅವಾಗೆಲ್ಲ ಬೇಸ್ ಇದು ಬೇರೆ ಇದ್ದು. ಇದು ನೋಡಿ ಫುಲ್ಲು ಹೆಂಗಿದೆ ಅಂತ. ಫುಲ್ಲು ಕೆಳಗಡೆ ಹೋಗಬೇಕು. ಇಲ್ಲೂ ಒಂದು ಲಿಂಗ ಇದೆ ಬೇಸ್, ಇಲ್ಲೂ ಒಂದು ಲಿಂಗ ಇದೆ. ಇಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ. ನೋಡ್ಕೊಂಡು ಎಷ್ಟು ಒಳ್ಳೆಯದಿದೆ ಅಂತ. ನೋಡಿ ಬೇಸ್ ಎಷ್ಟು ಒಳ್ಳೆಯದಿದೆ ಅಂತ. ಇವಾಗ ಬೇರೆ ಇದಕ್ಕೆ ಹೋಗೋಣ. ಬೇಸ್ ಇದು ಮೇನ್ ದೇವಸ್ಥಾನ ತೋರಿಸ್ತೀನಿ. ವೀಡಿಯೋ ಮಾಡಬಾರ್ದು, ಕೆಳಗಡೆ ಇಟ್ಕೊತೀನಿ ಫೋನ್. ನೋಡಿ ಹಿಂಗೆ ನೋಡ್ಕೊಳ್ಳಿ. ನೋಡಿ ಇದು ಮೇನ್ ದೇವಸ್ಥಾನ. ಒಂದು ನಮಸ್ಕಾರ ಹಾಕೋಣ ನೋಡಿ ಎಷ್ಟು ಬಂದಿದೆ ಅಂತ. ಪ್ಲಸ್ ಈಗ ನೋಡಿ ಫುಲ್ಲು ಕೆತ್ತನೆ ಮಾಡೋರೆ. ಯಾವ ಭಾಷೆದಲ್ಲಿ ಕೆತ್ತವ್ರೆ ಅಂತ ಕೂಡ ಗೊತ್ತಿಲ್ಲ, ಕೆತ್ತನೆ ಮಾಡೋರಂತ. ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪ್ಲಸ್ ಹಂಗೆ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ವಿಡಿಯೋ ಮಾಡೋದು ಬಿಡಲಿಲ್ಲ, ಬೈದ್ಬಿಟ್ರು ನೋಡಿ. ಪ್ಲಸ್ ಈಗ ನಾವು ಕೆಳಗಡೆ ಇದ್ದೀವಿ. ಅಲ್ಲಿ ಬೆಟ್ಟ ಮೇಲೆ ಹೋದ್ರೆ ಫುಲ್ ದೇವಸ್ಥಾನ ಇರುತ್ತೆ. ಅಲ್ಲಿ ಸೀತಾ ಮತ್ತು ಇರ್ತಾರಂತೆ ಮೇಯ್ನು ದೇವರು. ಅಲ್ಲಾದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಫಸ್ಟಲ್ಲಿ ನಿಮ್ಗೆ ತೋರಿಸಿದ್ವಲ್ಲ, ಅದು ಶಂಕರ್ ಮಠ ಅಂತೆ. ಇದು ದೇವಸ್ಥಾನ. ಇದೆಲ್ಲ ಕಾಣಿಸ್ತಿದೆ ನಿಮಗೆ ದೇವಸ್ಥಾನ ನೋಡಿ. ಅಲ್ಲಿದೆ ಬೆಟ್ಟ ಮೇಲೆ ಹೋಗಬೇಕು ನೋಡಿ. ಅಲ್ಲಿ ಕಾಣಿಸ್ತಿದ್ದೆ ದೇವಸ್ಥಾನ ಒಂದು. ಈಗ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಒಂದು ದೇವಸ್ಥಾನ ಥರ. ಅಲ್ಲಿಗೆ ಹೋಗ್ಬೇಕು ಮೆಟ್ಲು ಹತ್ಕೊಂಡು. ಇಲ್ಲಿ ಕೆಳಗಡೆ ಇದೆ ನೋಡಿ. ಅದೆಲ್ಲ ಅಲ್ಲಾದರೆ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಹಾಂ ಹಂಗೋಗ್ಬಿಟ್ಟು ಹೋಗ್ಬೇಕಂತ ಗೈಸ್. ಹಾಂ ಇಲ್ಲಿ ನೋಡಿ
ಹಾಂ ಹಾಂ ಆ ಗುಡಿಗೆ ಮೆಟ್ಲಿಕ್ಕೆ ಸಿಗ್ತದೆ ಶಾರದಮ್ಮ ಗುಡಿ ನೋಡಿ ಇಲ್ಲೆಲ್ಲ ಸಕಲಾಗಿತ್ತಿಲ್ಲ ಅಲ್ಲಿ ಲಿಂಗ ಜಾಸ್ತಿ ಇದೆ. ಇಲ್ಲಿ ನೋಡಿ ಇಲ್ಲೊಂದಿದೆ, ಇಲ್ಲೊಂದು ದೇವಸ್ಥಾನ, ಇದ್ರ ಬಗ್ಗೆ ನೋಡ್ಕೊಳ್ಳಿ. ಇಲ್ಲೊಂದಿದೆ ನಂದಿ ಇದೆ. ಇಲ್ಲೊಂದು ದೇವಸ್ಥಾನ ಇದೆ. ಹೊರಡೋಗೋಣ. ಏನು ಇಲ್ಲಿ ಫುಲ್ ಖಾಲಿ ಯಾರು ಇಲ್ಲ ಅನಿಸಿ. ಇಲ್ಲೊಂದು ಲಿಂಗ, ಜಾಸ್ತಿ ಲಿಂಗ ಇದೆ ಕಾಣಿಸ್ತಿದೆ. ಒಂದು ನಿಮಿಷ ಟಚ್ ಆಗ್ತೀನಿ. ಹಾಂ ನೋಡಿ, ನೋಡಿದ್ರಾ ಫುಲ್ ಕತ್ಲಿದೆ, ಅದಕ್ಕೆ ಸರಿಯಾಗಿ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲೂ ಲಿಂಗ ಸಗವಾಗಿದೆಯಲ್ಲ, ಇದು ಫುಲ್ ಲಿಂಗನೇ. ಇಲ್ಲೂ ಲಿಂಗ ಇಲ್ಲೊಂದಿದೆ. ನೋಡಿದ್ರ ಏನು ಬಿಟ್ಟು ತೆಂಗಿನಕಾಯಿ ಮೇಲೆ ಇನ್ನು ತೆಂಗಿನಕಾಯಿ ಚಿಕ್ಕದು. ನೋಡಿ ಇಲ್ಲೊಂದಿದೆ, ಏನೋ ಬರ್ದವ್ರೆ, ಕಾಣಿಸ್ತಿಲ್ಲ ಸರಿಯಾಗಿ. ಅವಳಿಗೆ ಏನು ದೇವಸ್ಥಾನ ಎಲ್ಲ ಫುಲ್ಲು ಹಳೆ ಕಾಲದ್ದು ಅಲ್ವಾ, ಅದಕ್ಕೆ ನಿನ್ನೆ ಅಷ್ಟೊಂದು. ನೋಡಿ ಇಲ್ಲೊಂದಿದೆ, ಇದು ಹೋಗಿದೆ ಫುಲ್ ಬಿಸಿಲಿಗೆಲ್ಲ ಹೋಗೋದಿದೆ. ಬಿಸಿಲಿಗೆ ಹೊಡಿಸೋದೆಲ್ಲ ಮತ್ತೆ ಇವರೆಲ್ಲ ಹಾಕೋದು ಚೆನ್ನಾಗಿದೆ. ಇಲ್ಲೊಂದು ಲಿಂಗ ಇದೆ, ಬಿಸಿಲು ಲಿಂಗನೇ. ಅಲ್ಲಿ ನೋಡಿ ನಿಮ್ಗೆ ಎಷ್ಟು ಸಗಲಾಗಿ ಕಾಣಿಸುತ್ತೆ ಅಂತ ಬೆಟ್ಟ. ಮೇನ್ ಅಲ್ಲಿ ಹೋಗ್ಬೇಕು, ಸೀತಾ ಮತ್ತೆ ಅಲ್ಲಿರೋದಂತೆ. ಇಲ್ಲಿ ದೇವಸ್ಥಾನ, ಹಳೆ ಕಾಲದ ದೇವಸ್ಥಾನ, ಇಲ್ಲಿ ಬೆಟ್ಟನೇ, ಇಲ್ಲೂ ಲಿಂಗನೇ. ನೋಡಿ ಬಾವಿ ತೋರಿಸ್ತೀನಿ ತಡಿ ನಿಮ್ಗೆ, ಹಳೆ ಕಾಲದ ಬಾವಿ, ನೀರು ಸೇದು ಬಾವಿ ಅಂತಾರಲ್ಲ ಆ ಥರದ್ದು. ನೋಡಿ ಆಚೆಯಿಂದ ಈ ಕಡೆ ಕಾಣಿಸುತ್ತೆ. ನೋಡಿ ಇದೆ ಸೇದು ಬಾವಿ, ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಏನಾದರೂ ಬಂದ್ಬಿಟ್ಟು ಇದು ಮಾಡ್ತೀರಂತ ನೋಡ್ತೀನಿ, ತೋರಿಸ್ತೀನಿ ತಡಿ. ನೋಡಿ ಕಾಣಿಸ್ತಿದ್ದು ಏನಾದರೂ, ನನಗೇನು ಕಾಣಿಸಿಲ್ಲ, ಅದಕ್ಕೆ ನಿಮಗಾದರೂ ತೋರಿಸಿ. ಈ ಕಡೆಯಿಂದ ತೋರಿಸ್ತೀನಿ ತಡಿ, ನನಗೆ ಕಾಣಿಸುತ್ತೆ. ನೋಡಿ ಇದು ಎಷ್ಟು ಆಳ ಇದೆ ಅಂತ. ನೀರು ಇದೆ ಗೈಸ್, ಕಾಣಿಸ್ತಿದೆಯಾ ನೀರು? ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಎಷ್ಟೊಂದು ಜನ ಬಂದು ಇದು ಮಾಡ್ತಾರೆ ಅಂತ. ಈ ಕಡೆ ಹೋಗೋಣ ಆಗ. ನೋಡಿ ಏನು ಗೊತ್ತಾಗೈತದು? ಅಯ್ಯಪ್ಪ ನಂಗಂತೂ ಭಯ ಆಗೋಯ್ತು, ಸಡನ್ನಾಗಿ ಬಂದ್ಬಿಡ್ತದು. ಅಲ್ಲಿ ನೋಡಿ ಹಿಂಗೆ ನೋಡ್ತೈತಂತ. ಯಾಕೆ ಬಂತು ನಮ್ಮ ಮೇಲೆ ಬಂದ್ಬಿಟ್ರದು. ಇದು ರಾಮನ ದೇವಸ್ಥಾನ ಆಯ್ತು, ಹೊರಡೋಕ್ಕಾಗಲ್ಲ. ಇಲ್ಲಿ ನಾನು ನೋಡ್ತೀನಿ, ಆದರೆ ತೋರಿಸ್ತೀನಿ ತಡಿ. ನೋಡಿ ಪ್ಲೀಸ್, ನಮಸ್ಕಾರ ಹಾಕೊಂಬಿಡಿ. ಈಸಾಗ ಬಂದು ಕೂತ್ಕೊಂಡಿದ್ದೀವಿ ಗೈಸ್ ಇಲ್ಲಿ. ಬೆಟ್ಟ ಹತ್ರ ಹೋಗೋಣ ಇವಾಗ. ಮೇನು ಅಲ್ಲಿ ಚಿಕ್ಕಮತ್ತೆ ಇರೋ ಹತ್ರ ಫುಲ್ ಪೀಸಾಗಿ ಕುತ್ಕೊಂಡು ತನ್ನ ಗಾಳಿ ಬರ್ತೈತೆ, ಅಲ್ಲಿ ಈಜೋಡೆ ಹತ್ರ ತೋರಿಸಿಲ್ವ ನನಗೆ? ಅದು ತೋರಿಸಿದ ತಡಿ, ತೋರಿಸ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ತೀವಿ ಮನೆಗೆ. ಇದನ್ನ ನಿಮ್ಗೆ ಅಲ್ಲಿಂದ ತೋರಿಸಿದ್ನಲ್ಲ ನಿಮಗೆ, ಅದೇ ಇದು. ಇಲ್ಲೆಲ್ಲ ಬಂದು ಈಜು ಹೊಡಿತಾರೆ ಗೈಸರು, ನಮ್ಮ ಫ್ರೆಂಡ್ಸ್ ಎಲ್ಲ. ನೋಡಿ ಇಲ್ಲೆಲ್ಲ ಅನ್ಸುತ್ತೆ, ಆ ಕಡೆ ಇರೋದ್ರಲ್ಲಿ ಈಜು ಹೊಡಿತಾರೆ ಗೈಸರು. ಇದು ಬೇರೆ, ಇದು ನಿಮ್ಗೆ ಅವಾಗ ಒಂದು ತೋರಿಸಿದ್ನಲ್ಲ, ಅದರಲ್ಲಿ ಈಜು ಹೊಡಿತಾರೆ. ಈಗ ಒಬ್ಬರು ಎಷ್ಟೊಂದು ಗಲೀಜು ಮಾಡಿದಾರಲ್ಲ, ಕ್ಲೀನ್ ಮಾಡ್ಬೇಕು ಗೈಸ್, ಅಷ್ಟು ಚೆನ್ನಾಗಿಲ್ಲ ಇದು ಗೈಸ್. ನಿಮ್ಗೆ ಅಲ್ಲಿಂದ ತೋರಿಸಿದ್ನಲ್ಲ ಈಜು ಹೊಡಿತಾರೆ ಅಂತ, ನೋಡಿ ಇಲ್ಲಿ ತೋರಿಸ್ತೀನಿ. ಹಾಂ ನೋಡಿ ಗೈಸ್, ಯಾವ್ದು ಕಾಣಿಸ್ತಿದ್ಯಾ? ಇಲ್ಲಿ ಬಂದು ಈಜು ಹೊಡಿತಾರೆ, ಅಲ್ಲಿ ಹೊಡಿಯಲ್ಲ ಈಜು. ಸಖತ್ತಾಗಿದೆ, ಗಾಡಿ ಎಲ್ಲ ಸಖತ್ತಾಗಿ ಬರ್ತಾಯಿದ್ವಿ. ಅಲ್ಲಿಂದ ತೋರಿಸಿದ್ವಿ ನಾವು ಅವಾಗ, ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿಂದ ತೋರಿಸಿದೆ. ಇವಾಗ ಎಲ್ಲಿ ಹೋಗಿ ಗೊತ್ತಾ? ಬೆಟ್ಟ ಹತ್ರ ಹೋಗ್ಬೇಕು ಇವಾಗ, ಆ ಬೆಟ್ಟಿನ ಮೇಲೆ ಹೋಗೋಣ ಇವಾಗ. ನೋಡ್ಕೊಳ್ಳಿ ನೀಟಾಗಿ, ಸಖತ್ತಾಗಿದೆ ಅಂತ ನೋಡಿ ಗೈಸ್. ಅದು ದೇವಸ್ಥಾನ ಸೈಕಿ ಅಲ್ಲ. ಇವಾಗ ಅಲ್ಲಿ ಹೋಗೋಣ ಗೈಸ್, ಅಲ್ಲಿ ಹೋಗೋಣ ಬಸ್. ಇದೇ ಗೈಸ್ ಎಂಟ್ರೆನ್ಸು ಮೇಲೆ ದೇವಸ್ಥಾನಕ್ಕೆ. ಅವಾಗ ಹಿಂಗೆ ಹೋಗಿದ್ವಿ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಗೈಸ್. ಇಲ್ಲಿ ನೋಡ್ಕೊಳ್ಳಿ, ಸೀದಾ ದೇವಸ್ಥಾನ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಇಲ್ಲೆಲ್ಲ ಲವಕುಶ ಇವರು ನೋಡಿ, ಹನುಮಾನ್. ಇವಾಗ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇರ್ಬೇಕು ಗೈಸ್.
ನೋಡಿ ಇಲ್ಲ ನಮ್ಮ ಬಸ್ ಸ್ಟೆಪ್ಸ್ ಎಲ್ಲ ಹೆಂಗಿದೆ ನೋಡಿ ಗೈಸ್. ಇದು ಫುಲ್ ಬೆಟ್ಟ ಗೈಸ್. ಇಲ್ಲಿ ನೋಡಿ ಗೈಸ್, ಮೇಳಕ್ಕೆ ಬಂದ್ವಿ. ಇಲ್ಲಿ ನೋಡಿ ಬೆಟ್ಟ, ಎಷ್ಟು ದೊಡ್ಡ ಬೆಟ್ಟ ಅಂತ. ಇಲ್ಲೇನೋ ಕಲ್ಲೆಲ್ಲ ಇಟ್ಟಿದ್ದಾರೆ ಗೈಸ್, ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಫುಲ್ ನಡ್ಕೊಂಡು. ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ. ಅದು ಊರು, ಈ ಕಡೆ ಎಲ್ಲ ಏನೋ ಮಾಡ್ತಾರೆ ನೋಡಿ. ಇದೆ ಹೋಗೋಣ ಸರಿ. ಹೋಗ್ತಾ ಇದ್ದೀನಿ. ಏನಾದ್ರು ಚೆನ್ನಾಗಿ ಕಾಣಿಸಿದ್ರು ತೋರಿಸ್ತೀನಿ ನಿಮಗೆ. ಸೀದಾ ಬೆಟ್ಟ ಹತ್ರ ಹೋಗೋಣ, ಮೇಲೆ ಟಾಪ್ಗೆ. ಇದು ಯಾರಿಗಾದ್ರೂ ಗೊತ್ತಿದ್ರೆ ಏನಕ್ಕೆ ಇಟ್ಟಿದ್ರೆ ಈ ಥರ ಅಂತ ಕಮೆಂಟ್ ಮಾಡಿ ಹೇಳಿ ನೀವೇ. ಇಲ್ಲಿ ನೋಡಿ, ಶ್ರೀ ವಾಲ್ಮೀಕಿ ಆಶ್ರಮ. ಇದು ಆಶ್ರಮ ಗೈಸ್. ಇದು ನೋಡಿ ಹೆಂಗಿದೆ ಅಂತ. ಫುಲ್ ಬೆಟ್ಟ ಕೆಳಗಡೆ ಇದು ಹೆಂಗಾಗಿದೆ ನೋಡಿ ಗೈಸ್. ಇದು ನೋಡೋಣ ಒಳ್ಳೆ ಹೆಂಗಿದೆ ಅಂತ ಗೈಸ್. ನೋಡಿ ಗೈಸ್ ಆಶ್ರಮ. ಓ ಇಲ್ಲಿ ನೋಡಿ, ಇಲ್ಲೇ ಕುತ್ಕೊಂತಿದ್ದೆ ಅನಿಸುತ್ತೆ ಶ್ರೀ ವಾಲ್ಮೀಕಿ ಗೈಸ್. ಇನ್ನೂ ಹೊರಗಡೆ ಏನೋ ಇದೆ ಗೈಸ್, ದಾರಿ ಇದೆ. ನಮ್ಮ ಭಯ ಹೊರಗಡೆ ಹೋಗೋಕೆ ಭಯ ನಮಗೆ ನೋಡಿ. ಓ ಏನಾದ್ರು ಆಗಿ ಬಿದ್ದರೆ ಏನು ಮಾಡೋದು? ಅಲ್ಲೇ ನೋಡ್ಕೊಳ್ಳಿ, ತೋರಿಸ್ತೀನಿ. ಓ ಗೈಸ್ ನೋಡಿ ಗೈಸ್, ಯಪ್ಪ ನನಗಂತೂ ಹೆವಿ ಭಯ ಆಗ್ತೈತೆ. ಓ ಇನ್ನೂ ಇದೆ ಗೈಸ್ ಒಳಗಡೆ, ಒಂದು ನಿಮಿಷ ತೋರಿಸ್ತೀನಿ ಹೇಳಿ. ಓಹೋ ಗೈಸ್ ನೋಡಿ ಗೈಸ್. ಓ ಯಪ್ಪ ನೋಡಿ ಗೈಸ್ ಇಲ್ಲಿ ಗೈಸ್. ನೋಡಿ ಗೈಸ್ ಇನ್ನೂ ಎಷ್ಟು ಒಳಗಡೆ ಇದೆ ಅಂತ. ಹಂಗೆಲ್ಲ ಹೋಗ್ಬೋದು, ಹೋದರೆ ಬದುಕ್ತೀವಿ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಹೋಗ್ಬಿಡೋಣ ವಾಪಸ್ ಇಲ್ಲಿಂದ. ನೋಡಿ ಇನ್ನೂ ಇದೆ ದೇವರು. ಸರಿ ಹೋಗೋಣ ಇವಾಗ. ಗೈಸ್ ಜಸ್ಟ್ ಇವಾಗ ಬಂದ್ವಿ ಗೈಸ್. ನೋಡಿ ದೇವಸ್ಥಾನ ಕಾಣಿಸ್ತೀಯ? ಯಪ್ಪ ಫುಲ್ ಸುಸ್ತಾಗೋಯ್ತು ಗೈಸ್. ಮಹಾರಾಷ್ಟ್ರಲ್ಲಿ ತಣ್ಣಗೆ ಗಾಳಿ ಇದೆ. ಯಪ್ಪ ಫುಲ್ಲು ಸುಸ್ತಾಗಿದ್ದೀವಿ. ನೋಡಿ ದೇವಸ್ಥಾನ ಕಾಣಿಸ್ತೀಯಾ ಗೈಸ್? ನೋಡಿ ಗೈಸ್ ಟಾಪಾಗಿ ಹೆಂಗಿದೆ ಅಂತ ತೋರಿಸ್ತೀನಿ. ಇದೇ ದೇವಸ್ಥಾನ ಯಪ್ಪ. ನೋಡಿ ಗೈಸ್ ಹೆಂಗಿದೆ ಅಂತ ಕಾಣಿಸ್ತಿದ್ಯಾ? ನೋಡಿ ಇದೇ ದೇವಸ್ಥಾನ. ದೇವಸ್ಥಾನ ಪೂಜೆ ಮಾಡ್ಕೊಳ್ಳೋಣ, ಅಥವಾ ವೀಡಿಯೋ ಬಿಡೋಣ. ನೋಡ್ಕೊಳ್ಳಿ ಈ ಕಡೆ ಹೆಂಗಿದೆ ಅಂತ ನೋಡಿ. ಸಕ್ಕತ್ತಾಗಿದೆ. ನನಗಂತೂ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ. ನೋಡಿ ಇಲ್ಲೇ ಸೀತಾಮಾತೆ ಇರೋದು ಗೈಸ್. ಇಲ್ಲೇ ಸೀತಾಮಾತೆ ಇರೋದು. ಇದೇ ನಂಗೆ ಗೊತ್ತಿರೋ ಪ್ರಕಾರ ಮೇನ್ ಟೆಂಪಲ್ಲು. ಅಲ್ಲಿದೆ ಕೆಳಗಡೆ ಅಲ್ಲ ಫುಲ್ಲು ಕಟ್ಟಿರೋದು, ಹಳೆ ಕಾಲದ ಟೆಂಪಲ್. ಅಲ್ಲಿ ತೋರಿಸೋದಲ್ಲ ನಿಮಗೆ, ಅಲ್ಲಿ ಕಾಣಿಸ್ತಿದೆಯಾ ಅನಿಸುತ್ತೆ ನೋಡಿ. ಎಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆಯಲ್ಲ ಅಂತ ಗೊತ್ತಿಲ್ಲ, ನೋಡ್ಕೊಳ್ಳಿ ನೀವೇ. ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇದು ಹಿಂದುಗಡೆ ದೇವಸ್ಥಾನ ಹಿಂದುಗಡೆ ಬಂದಿದ್ವಿ. ಮಿಡ್ಡಲ್ಲಿ ದೇವಸ್ಥಾನ ಹಿಂದುಗಡೆ ಬಂದಿದ್ದೀವಿ ಗೈಸ್. ಇಲ್ಲೂ ಸಾಕಾಗಿದೆ, ಎಷ್ಟು ಸಾಕಾಗಿದೆ ನೋಡೋದಕ್ಕೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಂಡೆ ಇದೆ ಅಂತ. ಓಯ್ಯೋ ಕೆಳಗಡೆ ಹೋಗ್ಬೋದು. ಫುಲ್ ತಂಪು ಗಾಳಿ ಬರ್ತಾಯಿದೆ ಗೈಸ್ ಇಲ್ಲಿಗೆ. ನೋಡಿದ್ರಲ್ಲ ದೇವಸ್ಥಾನ, ಅವನಿ ಬೆಟ್ಟ ಗೈಸ್. ಇದು ಇಲ್ಲಿ ಮುಳ್ಬಾಗ್ಲ ಹತ್ರ ಇರೋದು. ಇದು ಎಲ್ಲೊಂದು ಬೆಟ್ಟ ಇದೆ, ಮುಳ್ಬಾಗ್ಲ ಹತ್ರ ಇರೋದು ಗೈಸ್. ಇದು ಯಾರಾದರೂ ಬರೋ ಥರ ಇದ್ರೆ ಬನ್ನಿ. ಅವನಿ ಅಂತ ಹಾಕೊಂಬನ್ನಿ ಲೊಕೇಶನ್. ಇದು ಮ್ಯಾಪ್ಸಲ್ಲಿ ಬರ್ತೀರಾ ಇಲ್ಲಿಗೆ. ಇಲ್ಲಿ ವರ್ಷ ಜಾತ್ರೆ ಮಾಡ್ತಾರೆ. ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿದರು. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಬೆಂಗಳೂರಲ್ಲಿದ್ದೆ, ಅದಕ್ಕೆ ಬಂದಿಲ್ಲ. ಇಲ್ಲಿ ನಮ್ಮೂರಿಗೆ ಹತ್ರನೇ ಇರೋದು ಇಲ್ಲಿಗೆ, ಅದಕ್ಕೆ ಬಂದೆ. ನೋಡಿ ನಾ ತೋರ್ಸೋಣ ನಿಮಗೂ ಅಂತ, ನೀವು ನೋಡ್ತೀರಾ ಅಂತ. ನೋಡಿ ಇವೆಲ್ಲ ಫುಲ್ಲು ಸಕ್ಕತ್ತಾಗಿದೆ. ಹಳೆ ಕಾಲದ ದೇವಸ್ಥಾನ ಎಲ್ಲ ನೋಡಿದ್ರಲ್ಲ. ಮತ್ತೆ ಈ ಥರ ಇದೇನಾದರೂ ಇದ್ರೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬೈ ಗೈಸ್.